ನಮಸ್ಕಾರ ನೆಕ್ಸ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಜಾತಿ ಜನಗಣತಿ ವಿಚಾರ ಒಂದು ಕಡೆ ಸದ್ದು ಮಾಡಿದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಭಾರಿ ರಾಜಕೀಯ ಬೆಳವಣಿಗೆ ನಡೀತಾ ಇದೆ ಮೂಡ ವಿಚಾರ ಮುನ್ನೆಲೆಗೆ ಬಂದ ಬಳಿಕ ಸತೀಶ್ ಜಾರಕಿಹೊಳಿ ಸುತ್ತ ರಾಜಕೀಯ ಚರ್ಚೆ ಶುರುವಾಗಿದೆ ಈ ನಡುವೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಸಿಎಂ ದೈವದ ಮೊರೆ ಹೋಗಿದ್ದಾರೆ ಮೂಡ ಹಗರಣ ಮುನ್ನೆಲೆಗೆ ಬರ್ತಿದ್ದ ಹಾಗೆ ಕಾಂಗ್ರೆಸ್ನಲ್ಲಿ ರಹಸ್ಯ ಚರ್ಚೆಗಳ ಸರಣಿಯೇ ನಡೀತಾ ಇವೆ ಅದರಲ್ಲೂ ಸಚಿವ ಸತೀಶ್ ಜಾರಕಿಹೊಳಿ ಈ ವಿಚಾರಗಳ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಪವರ್ ಆಫ್ ಸೆಂಟರ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಇಲ್ಲಿ ಎಲ್ಲರಲ್ಲೂ ಮೂಡ್ತಾ ಇದೆ ಮಹದೇವಪ್ಪ ಮನೆಯಲ್ಲೇ ಪರಮೇಶ್ವರ್ ಜೊತೆಗೂಡಿ ಚರ್ಚೆ ನಡೆಸಿದ ಬಳಿಕ ಜಾರಕಿಹೊಳಿ ದೆಹಲಿಗೆ ಭೇಟಿ ನೀಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು ಅಲ್ಲಿಂದ ನೇರವಾಗಿ ತುಮಕೂರಿಗೆ ತೆರಳಿ ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಇಂಜಿನಿಯರಿಂಗ್ ಗೆಸ್ಟ್ ಹೌಸ್ನಲ್ಲಿ ಚರ್ಚೆ ನಡೆಸಿದ್ರು ಎಲ್ಲಾ ಕಡೆಯಲ್ಲೂ ಟೀ ಕಾಫಿ ಚಕ್ಕುಲಿ ನಿಪ್ಪಟ್ಟು ಊಟ ಉಪಚಾರ ಎಂಬ ಕಥೆಯನ್ನ ಕಟ್ಟಿದ್ರು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಭೇಟಿ ನೀಡಿ ಚರ್ಚೆಯನ್ನ ಕೂಡ ನಡೆಸಿದ್ರು ಅದರ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಭೇಟಿ ನೀಡಿ ಮಾತುಕತೆಯನ್ನ ನಡೆಸಿದ್ರು ಆದ್ರೆ ಇವರಿಬ್ಬರು ನಾಯಕರು ಹೇಳಿದ್ದು ಮಾತ್ರ ಅಭಿವೃದ್ಧಿ ಚರ್ಚೆ ಬಗ್ಗೆ ಅಂತ ಸತೀಶ್ ಜಾರಕಿಹೊಳಿ ಕೂಡ ರಾಜಕೀಯ ಅಲ್ಲ ನಾಯಕತ್ವ ಬದಲಾವಣೆ ಚರ್ಚೆ ಇಲ್ವೇ ಇಲ್ಲ ಅಂತಿದ್ದಾರೆ ಆದ್ರೆ ದಲಿತ ಸಮುದಾಯದ ಸಚಿವರು ರಹಸ್ಯ ಸಭೆ ಮಾಡ್ತಾ ರಾಜಕೀಯದ ಕೇಂದ್ರ ಬಿಂದು ಆಗಿದ್ದಾರೆ ಇದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತ್ರ ಕಂಗಾಲಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿ ಕಂಪ್ಲೀಟ್ ಮಾಹಿತಿಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ ದಲಿತ ಸಚಿವರು ರಹಸ್ಯ ಸಭೆ ನಡೆಸುತ್ತಿರುವ ಬಗ್ಗೆ ರಿಪೋರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇಲ್ಲಿ ಲಭ್ಯವಾಗ್ತಾ ಇದೆ ಡಿಕೆ ಶಿವಕುಮಾರ್ ಖರ್ಗೆಗೆ ರಿಪೋರ್ಟ್ ಮಾಡಿದ್ದಾರೆ ಅನ್ನೋ ವಿಚಾರವಾಗಿ ತಿರುಗೇಟು ಕೊಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಪರವಾಗಿ ನಾವು ನಿಂತಿದ್ದೇವೆ ನಾವೆಲ್ಲ ಹೆದರುವ ಪರಿಸ್ಥಿತಿ ಇಲ್ಲ ಕೆಲವರು ತೆರೆ ಮರೆಯಲ್ಲಿ ಪಕ್ಷಕ್ಕೆ ದುಡಿತಾರೆ ಕೆಲವರು ಏರ್ಪೋರ್ಟ್ನಲ್ಲಿ ರಸ್ತೆಯಲ್ಲಿ ಪೋಸ್ಟರ್ ಬ್ಯಾನರ್ ಹಾಕಿಕೊಂಡು ಹೈಲೈಟ್ ಆಗ್ತಾ ಇದ್ದಾರೆ ನಾವೆಲ್ಲ ಸಭೆ ಸೇರಿದ ಕಾರಣಕ್ಕೆ ಹೆದರಬೇಕಿಲ್ಲ ಎಂದಿದ್ದಾರೆ ಒಂದು ವೇಳೆ ಸಿಎಂ ಕುರ್ಚಿಯಿಂದ ಸಿದ್ದರಾಮಯ್ಯ ಇಳುವ ಪರಿಸ್ಥಿತಿ ಬಂದ್ರೆ ದಲಿತ ಸಮುದಾಯಕ್ಕೆ ಸಿಎಂ ಸ್ಥಾನ ಸಿಗಬೇಕು ಅನ್ನೋ ಚರ್ಚೆಗಳು ಜೋರಾಗಿವೆ ಇದರಿಂದ ಟೆನ್ಷನ್ಗೆ ಒಳಗಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ ಸಿಎಂಗಾಗಿ ಕನಸು ಮಾಡ್ತಾ ಇರುವಂತಹ ಸುಳಿವು ಇಲ್ಲಿ ಡಿಸಿಎಂ ಪಾಲಾಗಿದೆ ಅಂದ್ರೆ ಡಿಸಿಎಂ ಅವರು ಸಿಎಂ ಆಗೋ ಕನಸನ್ನ ಇಲ್ಲಿ ಕಾಣ್ತಾ ಇದ್ದಾರೆ ಇನ್ನು ಮೂಡ ಕೇಸ್ನಲ್ಲಿ ನಾನು ತಪ್ಪು ಮಾಡಿಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯ ಆದ್ರೆ ಕಾಂಗ್ರೆಸ್ನಲ್ಲಿ ಮಾತ್ರ ಗುಟ್ಟಾಗಿ ಬೆಳವಣಿಗೆಗಳು ನಡೆಯುತ್ತಿವೆ ಅನ್ನೋದು ಮಾತ್ರ ಸತ್ಯ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು